ಬೆಳಗಾವಿ ಜಿಲ್ಲೆಯ ರಕ್ಕಸಕೊಪ್ಪ ಜಲಾಶಯ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆ ಮೇಯರ್ ಪ್ರೀತಿ ಕಾಮಕರ ಹಾಗೂ ಉಪಮೇಯರ್ ಹನುಮಂತ ಕೊಂಗಾಲಿ ನೇತೃತ್ವದಲ್ಲಿ ಬಾಗಿನ ಅರ್ಪಿಸಲಾಯಿತು. ಈ ವೇಳೆ ಮಹಾನಗರ ಪಾಲಿಕೆ ಆಯುಕ್ತ ಎಂ ಕಾರ್ತಿಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಪ್ರೀತಿ ಕಾಮಕರ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ರಕ್ಕಸಕೊಪ್ಪ ಜಲಾಶಯ ಭರ್ತಿಯಾಗಿದ್ದು ಪಾಲಿಕೆ ವತಿಯಿಂದ ಬಾಗಿನ ಅರ್ಪಿಸಲಾಗಿದೆ. ಜನರು ಕೂಡ ನೀರನ್ನು ಮಿತವಾಗಿ ಬಳಸಬೇಕು ಎಂದು ತಿಳಿಸಿದರು. ವಿನಂತಿ ಮಾಡ್ಕೋತೀನಿ, ನೀರಿದೆ ಅಂತ ಹೆಚ್ಚು ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ, ಮಿತವಾಗಿ ನೀರು ಕೂಡ ನೀವು ಬಳಸ್ರಿ. ಈಗಾಗಲೇ ಮಳೆ ಪ್ರಮಾಣ ಚೆನ್ನಾಗಾಗಿದೆ, ಬೆಳಗಾವಿಯಲ್ಲಿ ನೀರಿನ ಪ್ರಮಾಣ ಕೂಡ ಹೆಚ್ಚಿಗೆ ಇದೆ, ರಕ್ಕಸಕೊಪ್ಪ ಎಲ್ಲ ತುಂಬಿದೆ. ಈಗ ಯಾವ ನೀರಿನ ಮಾರ್ಚ್ ಮೇವರೆಗೂ ಕೂಡ ಯಾವ ನೀರಿನ ತೊಂದರೆ ಇಲ್ಲ. ಎಂ ಕಾರ್ತಿಕ್ ಬೆಳಗಾವಿ ನಗರಕ್ಕೆ ರಕ್ಕಸಕೊಪ್ಪದಿಂದ 60% ಹಾಗೂ ಹಿಡಕಲ್ ಜಲಾಶಯದಿಂದ 40% ಕುಡಿಯುವ ನೀರು ಪೂರೈಕೆ ಮಾಡಲಾಗುತ್ತಿದೆ. ರಕ್ಕಸಕೊಪ್ಪ ಜಲಾಶಯ ಭರ್ತಿಯಾಗಿದ್ದು ಬಾಗಿನ ಅರ್ಪಿಸಲಾಗಿದೆ. ಭವಿಷ್ಯದಲ್ಲಿ ಹಿಡಕಲ್ ಜಲಾಶಯದ ಸಾಮರ್ಥ್ಯವನ್ನು ಹೆಚ್ಚಿಸುವ ಉದ್ದೇಶ ಹೊಂದಲಾಗಿದೆ ಎಂದು ಹೇಳಿದರು. ಫೀಟ್ಗಳೇನು ಕೆಪಾಸಿಟಿ ಇದೆ ಅಷ್ಟು ಕೂಡ ತುಂಬಿದೆ. ಹಾಗಾಗಿ ಒಂದು ಗಂಗಾ ಪೂಜೆಯನ್ನು ಇವತ್ತು ಇಟ್ಕೊಂಡು ಈ ಒಂದು ಕಾರ್ಯವನ್ನು ಇವತ್ತು ಮಾಡಿರ್ತಕ್ಕಂಥದ್ದು. ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 60% ಅಷ್ಟು ನೀರು ಈ ರಕ್ಕಸಕೊಪ್ಪದಿಂದ ಪೂರೈಕೆ ಆಗುತ್ತೆ. ಇನ್ನ 40% ಅಷ್ಟು ಹಿಡಕಲ್ ಜಲಾಶಯದಿಂದ ಪೂರೈಕೆ ಆಗುತ್ತೆ.